ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಂಗೆ ನಮ್ಮ ಅಕ್ಕನೇ ಎಲ್ಲ, ಆಕಿನ ತಂದೆ ತಾಯಿ ಎಲ್ಲ. ನಮ್ಮ ಅಕ್ಕ ಹೆಂಗೆ ಹೇಳ್ತಾಳೆ ಹಂಗೆ. ಈಗ ಒಂದು ಸಲ ಆಕಿ ಎಡವ್ಯಾಳಪ್ಪ, ಎಡವ್ಯಾಳ ತಪ್ಪೂ ಆಗೈತ್ರಿ ಆಕಿ ಕಡೆಯಿಂದ. ಅದು ಸರಿನ ಮಾಡೋಕ್ಕಾಗೋದಿಲ್ಲ, ಈಗ ಏನು ಮಾಡೋಕ್ಕಾಗಲ್ಲ, ಹಂಗೆ ಆಗ್ಬಿಟ್ಟೈತಿ. ಮತ್ತು ನಿಮ್ಮ ತಂಗಿ ಮದ್ವೆದು ಹೇಳಿದ್ಲಲ್ಲ, ಈಗ ಎರಡನೇ ಸಂಬಂಧ ಅಂತಂದ್ಲು. ಈಗ ಈಕಿದು ಎರಡನೇ ಸಂಬಂಧನ ಬಿಡ್ರಿ. ಆದ್ರೆ ನಂದು ಏನಂದರೆ, ಮದುವೆ ಆದಮೇಲೆ ಇಬ್ಬರು ನಡಕ್ಕೆ ಮತ್ತೆ ಯಾವ್ದಾರ ವಿಚಾರಕ್ಕೆ ಜಗಳ ಬರ್ತತನ ಅಂತ. ಇಲ್ಲ ಇಲ್ಲ, ಯಾವ ವಿಚಾರಕ್ಕೂ ಜಗಳ ಬರಲ್ಲ. ಅಂದರೆ ನೀವು ಯಾವ ವಿಚಾರ ಹೇಳತ್ತೀರಿ? ಅಲ್ಲ ಅಂದರೆ ನೀ ಹಿಂಗೆ ಮಾಡಿದ್ದಲ್ಲ ಅಂತೇಳಿ ನೀವು ಆಕೆ ಹಳೆ ವಿಚಾರಕ್ಕೆ ಅದಕ್ಕೆ ಒಂದು ಜಗಳ ಬರ್ಬೋದು, ಆಕೆ ಏನಾರ ಒಂದು ಮಾತನ್ಬೋದು. ಅದರಿಂದ ಮತ್ತೆ ಇಬ್ಬರು ನಡಕ್ಕೆ ವೈಮನಸ್ಸು ಉಂಟಾಗೋದು ಬೇಡ ಅಂತ. ಆಕೆ ಹಳೆ ವಿಚಾರ ಏನೇನೈತೆ ಅನ್ನೋದು ಎಲ್ಲ ಪಿನ್ ಟು ಪಿನ್ನ ನಿಮಗೆ ನಿಮ್ಮ ತಂಗಿನೂ ಹೇಳಾಳ, ಈಕಿನೂ ಹೇಳಾಳ. ಇಷ್ಟಾದ್ಮೇಲೂ ನೀವು ಒಪ್ಕೊಂತೀನಿ, ನಾ ಮದುವೆ ಮಾಡ್ಕೋತೀನಿ ಅನ್ನಕತ್ತೀರಿ. ಆದರೆ ಮದುವೆ ಆದಮೇಲೆ ಮಾತ್ರ ಯಾವತ್ತೂ ಆಕೆ ಹಳೆ ವಿಚಾರವಾಗಿ ನೀವು ಮಾತಾಡಬಾರ್ದು. ಆಕಿನೂ ಅದನ್ನೆಲ್ಲ ನೆನೆಸ್ಕೊಳಕ್ಕೆ ಹೋಗೋದಿಲ್ಲ. ಆಕೆ ಅದನ್ನು ಮರ್ತು ನಿಮ್ಮ ಜೋಡಿ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ತಿರ್ತಾಳೆ. ಯಾಕಂದ್ರೆ ಮತ್ತೆ ಅದನ್ನು ಮಾತಾಡಿದ್ರೆ ಅವು ಒಂಥರ ಮನ್ಸಿಗೆ ಗಾಯ ಆಕ್ಕಾವ ನೋಡ್ರಿ, ಅದಕ್ಕೆ ಹೇಳಿದೆ. ನಮಗಾದ್ರೂ ಏನು ರೀ, ನಮ್ಮ ತಂಗಿ ಎಲ್ಲಾರ ಒಂದು ಬತ್ತಲ್ಲಿ ಚಂದಾಗಿರಲಿ, ಖುಷಿಯಾಗಿರಲಿ ಅನ್ನೋದೇ ಆಸೆ. ಅದಕ್ಕೆ ಮತ್ತೆ ಮದುವೆ ಮಾಡಿದ್ಮೇಲೆ ಈಗ ಒಂಥರ ಈಗ ಅದೇನಂತರ ಬಾಂಡ್ಲಾಗಿಂದ ಬೆಂಕಿಗೆ ಬಿದ್ದಂಗೆ ಆಗಬಾರ್ದು ನೋಡ್ರಿ. ಇಲ್ಲ ಇಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾ ಯಾವುದು ಹಳೆ ವಿಚಾರಕ್ಕೆ ಎತ್ಕಕ್ಕೆ ಹೋಗಲ್ಲ. ನಂದು ಎರಡನೇ ಮದ್ವಿನೇ, ಆಕಿದು ಎರಡನೇ ಮದ್ವಿನೇ. ಮತ್ತು ಅದನ್ನ ಯಾಕೆ ಮಾತಾಡ್ಬೇಕು? ಎಲ್ಲ ಗೊತ್ತಿದ್ದೆ ಒಪ್ಕೊಂಡಿರೋದು ನಾನು. ನಾವು ಪ್ರೀತಿಸಿನ ಮದುವೆ ಮಾಡ್ಕೊಂಡಿದ್ವಿ. ದೇವ್ರು ಅದೇನು ನಮ್ಮಿಬ್ಬರ ಜೋಡಿ ಚಂದಾಗಿ ಬದುಕಕ್ಕೆ ಹಣೆ ಬಾರ್ದಾಗ ಬರ್ದಿದ್ದಿಲ್ಲೋ ಏನೋ, ಆಕಿ ನನ್ನ ಬಿಟ್ಟು ಹೋಗ್ಬಿಟ್ಲ. ಏನು ಮಾಡ್ತೀರಿ ಹೇಳ್ರಿ? ಅದಾದ್ಮೇಲೆ ನನಗೆ ಮದುವೆ ಬೇಡ, ಮುಂಜೆ ಬೇಡ, ಏನೂ ಬೇಡ ಅನ್ನಂಗೆ ಆಗ್ಬಿಟ್ಟಿತ್ತು. ಆದ್ರೆ ಹಿಂಗೆ ಎಷ್ಟು ದಿನ ಅಂತ ಇರೋದು? ಜೀವನಕ್ಕೊಂದು ಒಬ್ರು ಬೇಕೇ ಬೇಕಲ್ಲ. ಹಾಗಾಗಿ ಈಗ ಮತ್ತೆ ಹಂಗಾರೆ ಮದುವೆ ಮಾಡ್ಕೊಂಡು ಚಂದಾಗಿ ಆಗಿದ್ದನ್ನೆಲ್ಲ ಮರ್ತು ಜೀವನ ಮಾಡೋಣ ಅಂತ ಅನ್ಕೊಂಡೆ ಮದುವೆ ಮಾಡ್ಕೊಳತ್ತೀನಿ. ಇನ್ನು ನಾನು ಯಾವುದು ಹಳೇದೆಲ್ಲ ಕೆದಕಿ ಜಗಳ ಗಿಗಳ ಮಾಡೋದಿಲ್ಲ ತಗೋರಿ. ಹಂಗಾರೆ ಸರಿ. ಭಾಳ ಸಂಕ್ಷಿಪ್ತವಾಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡ್ರಿ. ನನಗೂ ಯಾರೂ ಇಲ್ಲ, ನಮ್ಮ ತಂಗಿನೇ ಇರೋದೀಗ. ಈಕಿನೇ ಹೇಳಿದ್ದಕ್ಕೆ ನಾನು ಒಪ್ಕೊಂಡೆ. ನನಗೂ ಏನು ಜೋರ್ದಾರ್ ಅಡ್ಡಾಡಿ ಮದುವೆ ಮಾಡ್ಕೋಬೇಕನ್ನೋ ಯಾವ ಆಸೆನೂ ಉಳ್ದಿಲ್ರಿ. ಆಯ್ತು ತಗೋರಿ, ಗುಡಿಯಾಗ ಒಂದು ಹಾರ ಬದಲಾಯಿಸ್ಕೊಂಡ್ರು ಸಾಕಷ್ಟೇ, ಮದುವೆ ಮಾಡ್ಕೊತೀನಿ. ಆದ್ರೆ ಮನಸ್ಫೂರ್ತಿಯಾಗಿ ನಿಮ್ಮ ತಂಗಿ ನನ್ನ ಲಗ್ನ ಆಗಕ್ಕೆ ಒಪ್ಪಿಗೆ ಐತಲ್ಲ? ಐತಿ, ಮನಸ್ಫೂರ್ತಿಯಾಗಿ ಒಪ್ಕೊಂಡೇನಿ. ನನ್ನಿಂದ ಒಂದು ದೊಡ್ಡ ತಪ್ಪ ಆಗೈತಿ. ಒಬ್ರು ನಂಬಿ ಮೋಸ ಹೋಗ್ಬಿಟ್ಟೆ. ಅದರಿಂದ ನಾನು ಹೆಂಗೆ ಹೊರಗೆ ಬರೋದು ಅಂದ್ಕೊಂಡಿದ್ದೆ. ನನಗೆ ಮತ್ತೆ ಇಷ್ಟು ಚಲೋ ಜೀವನ ಸಿಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಆದ್ರೆ ನನಗೆ ಮತ್ತೆ ಈ ಪ್ರಪೋಸಲ್ ಬಂದಿದ್ದು ಭಾಳ ಖುಷಿಯೇನೂ ಐತಿ. ನನ್ನ ಜೀವನನ ಹಾಳಾಗೈತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ತಪ್ಪು ಯಾರು ಮಾಡಲ್ರಿ, ಎಲ್ಲರೂ ಮಾಡ್ತಾರೆ. ಆದ್ರೆ ತಪ್ಪು ಮಾಡಿದ್ದನ್ನು ತಿದ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀನಿ ಅನ್ನೋದೈತಲ್ಲ, ಅದು ಭಾಳ ದೊಡ್ಡ ವಿಚಾರ. ಈಗ ಈ ಥರ ನಿಮ್ಗೆ ಇವತ್ತು ಪಶ್ಚಾತ್ತಾಪ ಆಗೈತಿ ಅಂದ್ರೆ ಮುಂದೆ ನೀವು ಆ ಥರ ತಪ್ಪು ಮಾಡಲ್ಲ ಅಂತ ನಂಗೆ ನಂಬಿಕೆ ಐತಿ. ನಾನು ಮದುವೆಗೆ ನಂದು ಯಾವುದೇ ಆಕ್ಷೇಪಣೆಯೂ ಇಲ್ಲ, ನನಗೆ ಒಪ್ಪಿಗೆ ಐತಿ. ನೀವು ಯಾವಾಗ ಅಂತೀರ ಅವಾಗ ಗಡ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಹ್ಞೂ ಸರಿ. ನೀನು ತಲೆ ಕೆಡಿಸ್ಕೊಬೇಡ, ನಮ್ಮ ಬ್ರದರ್ ಹಾಗೆಲ್ಲ ಜಗಳ ಮಾಡಲ್ಲ ತಗೋ. ಸರಿ, ನಾನು ಇನ್ನು ಬರ್ತೀನಿ. ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ನನ್ನ ಕೆಲಸದ ಬಗ್ಗೆ ಸ್ಯಾಲ್ರಿ ಬಗ್ಗೆ ಏನು ಕೇಳಲೇ ಇಲ್ಲ. ಎಲ್ಲ ನಿಮ್ಮ ಹುಡುಗಿ ಹೇಳಾಳ್ರಿ. 2 ಹೊತ್ತು ತಿನ್ನಾಕ, ಒಬ್ಬ ಮನುಷ್ಯಂಗೆ ಉಡಾಕ, ಒಂದು 4 ಮಂದಿ ನಡಕ್ಕೆ ಒಂದು ಚಂದಾಗಿ ಜೀವನ ಮಾಡಕ್ಕಿದ್ರೆ ಸಾಕು. ಮತ್ತೆ ಯಾಕೆ ಅತಿ ಆಸೆ? ಸರಿ, ನಾನು ಬರ್ತೀನಿ. ನಿಮ್ಮ ಫೋನ್ ನಂಬರ್ ಐತಿ, ನಾನು ಫೋನ್ ಮಾಡ್ತೀನಿ ತಗೋರಿ. ಸರಿ. ನೀನು ಬರ್ತೀಯಾ? ಆಫೀಸಿಗೆ ಬಿಟ್ಟು ಹೋಗ್ಲಾ, ನೀನು ಆಮೇಲೆ ಬರ್ತೀಯಾ? ಇಲ್ಲ ಅಣ್ಣ, ನನ್ನ ಆಫೀಸ್ ಕಡೆ ಬಿಟ್ಟು ಹೋಗು, ನಂಗೆ ಲೇಟ್ ಆಕೈತಿ. ಬರ್ತೀವಿ. ಒಳ್ಳೆ ಅದೃಷ್ಟ ನಿಂದು. ಇಷ್ಟು ಚಂದದನ ಹುಡುಗ. ಇಷ್ಟು ಚಂದಿರೋ ಹುಡುಗರನ್ನೆಲ್ಲ ಬಿಟ್ಟು ಅದು ಏನಂತ ಇಷ್ಟಪಟ್ಟಿದ್ದೆ ಏನೋ ಅವನತ್ತಾಗ. ಹೋಗ್ಲಿ ಬಿಡು, ಈಗೂ ಏನು ಕಾಲ ಮಿಂಚಿಲ್ಲ ಅಲ್ಲ. ಇದು ಆಗಿದ್ದೆಲ್ಲ ವಿಚಾರ ಗೊತ್ತಿದ್ದು ಮದುವೆ ಮಾಡ್ಕೊತೀನಿ ಅಂತ ಅದನ್ನು ಪಾಪ. ಇಲ್ಲಿ ನೋಡು, ಒಳ್ಳೆ ಹುಡುಗ ಅದನ. ಇನ್ನು ಯಾವತ್ತೂ ಜೀವನದಾಗ ಎಡವಕ್ಕೆ ಹೋಗ್ಬೇಡ. ಏನು ಆಗಿದ್ದನ್ನು ಎಲ್ಲ ಮರ್ತು ಬಿಡು. ಅವ್ನ ನೆನಪು, ಆ ಶಶಿ ನೆನಪು ಇಟ್ಕೋಬೇಡ. ಏನು ಅವನ್ನೆಲ್ಲ ಮರ್ತಿ. ಹುಡುಗನ ಹೆಸರನ್ನು ಕಾರ್ತಿಕಲ್ಲ. ಹಾಂ, ಒಳ್ಳೆ ಹುಡುಗ ಅದನ. ಮದುವೆ ಮಾಡ್ಕೊಂಡು ಜೀವನದಾಗ ಚಂದ ಇರೋಕ್ಕೆ ಪ್ರಯತ್ನ ಪಡ. ಯಾಕೆ ಎರಡನೇ ಹಿಂತಿಯಾಗಿ ಇನ್ನೊಬ್ಬರ ಕೈಯಾಗ ಆ ರಾತ್ರಿ ಜೀವನ ಕಳೀತಿ? ಹೌದಿಲ್ಲ? ಆಗಲಿ ಎಲ್ಲಿ ಹೋಗಂಗಿಲ್ಲ, ಬರಂಗಿಲ್ಲ, ಬಹಿರಂಗವಾಗಿ ಹೆಂಡ್ತಿ ಅಂತ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಯಾಕೆ ಅಂಥ ಜೀವನ ಯಾಕೆ ಮಾಡ್ತಿ? ತಲೆ ಕೆಡಿಸ್ಕೊಬೇಡ. ಹುಡುಗ ಮಸ್ತ್ ಅದಾನ. ಮದುವೆಗೆ ಹೆಂಗಿದ್ರು ಒಪ್ಪಿಗೆ ಕೊಟ್ಟೈತಿ. ಆದಷ್ಟು ಬೇಗ ಈಗಂತರೂ ಒಳ್ಳೆ ಮುಹೂರ್ತಗಳು ಅದೇ ಅದಾವು. ಮದುವೆ ಮಾಡ್ಕೊಂಬಿಡ್ರಿ. ಏನು ನನ್ನ ಜೀವನದಾಗೂ ಮತ್ತೆ ಎರಡನೇ ಮದುವೆ ಅವಕಾಶ ಬರ್ತೈತಿ ಅಂತ ನಾನು ಅಂದ್ಕೊಂಡಿದ್ದೇ ಇಲ್ಲಕ್ಕ. ನಿಜವಾಗ್ಲೂ ಎಷ್ಟು ಸಲ ಪಶ್ಚಾತ್ತಾಪ ಪಟ್ಟೆನು ಗೊತ್ತನ. ನಾನು ಮದುವೆ ಮಾಡ್ಕೊಂಡು ಎಷ್ಟು ದೊಡ್ಡ ತಪ್ಪು ಮಾಡಿದೆ. ನನ್ನ ಜೀವನ ಮುಗದೇ ಹೋತು, ಹಾಳಾತು ಅಂತ ನಾನು ಎಷ್ಟು ಅಂದ್ಕೊಂಡಿದ್ದೆ. ಆದರೆ ನನಗೆ ಎರಡನೇ ಮದುವೆ ಅವಕಾಶ, ಅದು ಇಷ್ಟು ಒಳ್ಳೆ ಹುಡುಗನ ಜೊತೆಗೆ. ಅತ್ತಿ ಕಾಟಿಲ್ಲ, ಮಾವನ ಕಾಟಿಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ಇಷ್ಟು ಆರಾಮಾಗಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಅಕ್ಕ. ಕರೆನ ನಂಗೆ ಭಾಳ ಖುಷಿ ಆಗತ್ತೈತಿ ಅಕ್ಕ. ನಾನು ಇವನ್ನೇ ಮದುವೆ ಮಾಡ್ಕೊತೀನಿ ಅಕ್ಕ. ನನಗೇನೋ ನನ್ನ ಲೈಫ್ ಚಂದ ಇರ್ಬೇಕಷ್ಟೇ. ನನಗೂ ಅಷ್ಟೇ. ತಂದೆ ತಾಯಿ ಇಲ್ಲದೆ ಬೆಳೆದೇವಿ. ನಂದು ಹೆಂಗೋ ಒಂದು ಹೋಗ್ತಾಯಿತಿ. ನೀನಾರ ಚಂದಿರಲಿ ಅಂತ ಆಸೆಪಟ್ಟೆ. ಆದ್ರೆ ನೀನು ಹೋಗಿ ಆ ಕಮಂಗಿನ ಇಷ್ಟಪಟ್ಟು ಅವನ ಜೊತೆಗೆ ಮದುವೆ ಮಾಡ್ಕೊಂಡು ಇಷ್ಟೆಲ್ಲ ಅನ್ಭವಿಸ್ಬಿಟ್ಟು. ಇನ್ಮ್ಯಾಗಾರ ನಿನ್ನ ಜೀವನ ಚಂದಿರಲಿ. ಎರಡನೇ ಸಂಬಂಧ ಅದು ಇದು ಅಂತೇಳಿ ವಿಚಾರ ಮಾಡೋಕೋಬೇಡ. ಅವ್ನು ಹೇಳೇವಿ, ನೀನು ನಮ್ಮ ಹುಡುಗಿ ಹಿಂದಿನ ಜೀವನದ ಏನೂ ಕೇಳಂಗಿಲ್ಲ ಅಂತ ಅವ್ನು ಹೇಳೇವಿ. ಮತ್ತು ನೀನೇನಾರ ಮತ್ತೆ ಕೊಂಕ್ ತೆಗೆದಿಗಿದಿ ಆಮೇಲೆ ಅವನು ಬಿಡಂಗಿಲ್ಲ. ಅದಕ್ಕೆ ಹೇಳತ್ತೀನಿ, ನಿನ್ನ ಕಡೆಯಿಂದ ಯಾವುದು ತಪ್ಪಾಗಲಿಲ್ಲ ಅಂದರೆ ಆ ಕಡೆಯಿಂದನೂ ತಪ್ಪಾಗಲ್ಲ. ನೆನಪಿನಾಗ ಇಟ್ಕೊಂಡು ಬಾಳೆ ಮಾಡು. ಏನು? ಹ್ಞೂ ಅಕ್ಕ, ಯಾವತ್ತೂ ನಾವು ಅವ್ರ ಹಳೆ ಜೀವನದ ಬಗ್ಗೆ ಮಾತಾಡಲ್ಲ. ನೀನು ಮಾತಾಡಬೇಡ, ಅವನು ಮಾತಾಡಲ್ಲ. ಏನು?
ಆಮೇಲೆ ಮದುವೆ ಆದಮೇಲೆ ಎಷ್ಟೋ ದಿನಕ್ಕೆ ಯಾವತ್ತೋ ಒಂದಿನ ಎಲ್ಲೋ ಹೋಗೋವಾಗ ಏನೋ ಆ ಶಶಿ ಏನಾರ ಕಣ್ಮುಂದೆ ಬಂದರೆ ನೋಡಿದ್ರು ನೋಡ್ಲಾರ್ದಂಗೆ ಸುಮ್ಮನೆ ದಾಟ್ಕೊಂಡು ಹೋಗೋ. ಏನೋ ಹಳೆ ಪ್ರೀತಿ ಮನಸ್ಸಿನಾಗ ಐತಿ ಅಂತ ಹೊಳ್ಳಿ ನೋಡೋದು ಮಾಡೋದು ನಗದು ಮಾತಾಡ್ಸೋದು ಇವೆಲ್ಲ ಮಾಡಬೇಡ. ಇದೆಲ್ಲ ಗಂಡಸರಿಗೆ ಭಾಳ ಸಿಟ್ಟು ಬರ್ತೈತಿ. ಏನ ಇಲ್ಲಕ್ಕ, ನನ್ನ ಜೀವನನ ಹಾಳು ಮಾಡಿ ನಾನು ಬಿಟ್ಕೊಟ್ಟು ಹೋಗ್ಯಾನ, ಅವನ್ನೇನು ನೋಡಲಿ. ಅದು ನೆನಪಿರ್ಲಿ. ಎಲ್ಲಿ ಹೋಗ್ಕೊಂತಾನೆ ಏನೋ ಹೆಂಡತಿ ಕರ್ಕೊಂಡು ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಇಲ್ಲ ಏನಿಲ್ಲ. ಅವನ ಬಗ್ಗೆ ನಾನು ಯಾಕಕ್ಕ ವಿಚಾರ ಮಾಡಲಿ. ದೇವ್ರು ನನಗೆ ಒಳ್ಳೆ ಅವಕಾಶ ಕೊಟ್ಟ. ನನ್ನ ಫ್ರೆಂಡ್ ಪಾಪ ಸುಳ್ಳೆ ಅನ್ಬಾರ್ದು. ಅವ್ರ ಅಣ್ಣಗೋಸ್ಕರ ಅವ್ರ ಅಣ್ಣಗೆ ಮದುವೆ ಮಾಡಕತ್ತಿಲ್ಲ ನನ್ನ. ಎಷ್ಟು ಖುಷಿ ಆಗ್ತಾಯಿತ್ತಕ್ಕ ನನಗೆ. ನಾನು ಅದನ್ನೇ ಹೇಳ್ತಾ ಇರೋದು, ಒಳ್ಳೆ ಅವಕಾಶ ಸಿಕ್ಕೈತಿ, ಮದುವೆ ಮಾಡ್ಕೊಂಡು ಚೆಂದಾಗಿ ಜೀವನ ಮಾಡ್ಕೊಂಡು ಹೋಗ್ಬಿಡು. ಇನ್ನು ಯಾವತ್ತು ಹಳೆ ಪ್ರೀತಿ ಗೀತಿ ಪೂತಿ ಅಂತೇಳಿ ಯಾವುದು ನೆನ್ಪಿಟ್ಕೊಂಡು ಬಾಳೆ ಹಾಳು ಮಾಡ್ಕೊಬೇಡ. ಹ್ಞೂ ಅಕ್ಕ, ಮದುವೆ ಆದಮೇಲೆ ಕೆಲಸ ಮಾಡ್ತೀಯಾ? ಅಲ್ಲ ಯಾಕೆ ಮಾಡ್ತೀಯಾರ? ಬಾಳೆ ಮಾಡ್ಕೊಂಡು ಹೋಗಿ ಮನ್ಯಾಗ ಇದ್ದು ಆರಾಮಾಗಿ. ಹೌದಿಲ್ಲ, ಅವನದು ಸ್ಯಾಲ್ರಿ ಚಲೋ ಐತಿ, ಕೆಲಸ ಚಲೋ ಐತಿ. ನನಗೆ ಅದೆಲ್ಲ ಗೊತ್ತಿಲ್ಲಕ್ಕ. ಕೇಳ್ತೀನಿ ಮದುವೆ ಆದ್ಮೇಲೆ ಕೆಲಸ ಮಾಡಲ ಅಂತೇಳಿ. ಮಾಡು ಅಂದರೆ ಮಾಡ್ತೀನಿ, ಬೇಡ ಆರಾಮ ಮನೆಯಾಗಿರೋ ಅಂದರೆ ಇರ್ತೀನಿ. ಅದಕ್ಕೇನಿಲ್ಲ, ನನಗೇನು ಮಾಡಲೇಬೇಕಂತೇನಿಲ್ಲ. ಅಯ್ಯೋ, ಮದುವೆ ಆಗೋದೇ ದೊಡ್ಡ ವಿಚಾರ. ಇಷ್ಟೆಲ್ಲ ನನ್ನ ಜೀವನದಾಗ ಎಡವಟ್ಟಾಗಿದ್ದು ಗೊತ್ತಿದ್ದು ಮದುವೆ ಮಾಡ್ಕೊಳತ್ತಾರ. ಮತ್ತೆ ಯಾಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಜಗಳ ಮಾಡ್ಕೊಳ್ಳಿ? ನಾನೇನು ಮಾಡ್ಕೊಳಲ್ಲಕ್ಕ. ಈಗ ಜಾಣೆ ಅದಿ ನೋಡು. ಹ್ಞೂ ಅಕ್ಕ. ಹುಡುಗಿ ಒಂದು ಫೋನ್ ಬಂದತ್ ನೋಡ. ಯಾರ? ವಾತಾಗ ಏನಾರ ಕೆಲಸ ಮಾಡೋತ್ನಾಗ ಬರ್ತಾವ ಇವು ಫೋನ್. ಯಾವ ಕಂಡಿಡ್ದನ ಏನಾತಾಗ? ಹೋಗವ, ನಾನು ಬರ್ಕೊಳತ್ತೀನಿ. ನಾನು ಭಾಳ ಬರ್ಕೊಳ್ಳೋದು. ಬಂದೆ ಯಾವ ಫೋನ್ ಮಾಡ್ಯಾವ? ಬಂದೆ ಅಂದ್ರೆ ಹೊಡ್ಕೊಂತತ್ ನೋಡಿದ್ ಫೋನ್ ಅತ್ತಾಗ. ವಾ, ನೀ ಬಂದೆ ಅಂದ್ರೆ ಅವ್ರಿಗೇನು ಕೇಳ್ತದಂತ ಮಾಡಿ ಏನಲ್ಲಿ? ಇದ್ಯಾವ್ದಿದು ಹೊಸ ನಂಬರ್? ಹಲೋ, ಇತ್ತಾಗಿಂದ ಹುಬ್ಬಳ್ಳಿ ಶಾಂತವ್ ಮಾತಾಡುದ್ರಿ. ಅತ್ತಾಗಿಂದ ಯಾರು? ನಾನು ಸುಮಾ ಮಾತಾಡೋದು. ಸುಮಾ ಯಾರು? ನಾನ್ರಿ ಪಾರಕ್ಕರ್ ಮಗಳು. ಓ, ನಮ್ ಸುಮ್ಮಿ ಐಥೋ, ನಂಗೆ ಗೊತ್ತಾಗಲಿಲ್ಲವ ದೌಡ. ಆರಾಮದೇನವ? ನಿನ್ ಗಂಡ ಆರಾಮದಾನ? ಎಲ್ಲರೂ ಆರಾಮದಾರ್ರಿ ದೊಡವ, ಎಲ್ಲರೂ ಆರಾಮದಾರ. ಆ ಗಂಡನೂ ಆರಾಮದಾರ. ಅಂದಾಗ ಅವ್ವ ನಿಮ್ಮ ನಂಬರ್ ಕೊಟ್ಲ? ಹೌದನ? ಬಂದೇನು ಊರಿಗೆ? ಇಲ್ಲ, ಬಂದಿಲ್ಲ. ಬೆಂಗಳೂರಿಂದಾನ ಫೋನ್ ಮಾಡೇನ್ರಿ, ಅವನ ಜೋಡಿ ಮಾತಾಡೋಣ ಅಂತ. ತಡಿ ಕರಿತೇನೆ. ಪಾರಕ ಬೈ, ಇಲ್ಲಿ ಬೈ. ಫೋನ್ ಬಂದತ್ ನಿನ್ ಮಗಳದ. ಯಾರ್ದ ಶಾಂತಕ? ಫೋನ ಬನ್ನಿ ತಡೆವಾ. ಈ ಬಾಂಡೆ ತಿಕ್ಕಾಕತ್ತಿದ್ನಿ, ಕಾಯಿ ತಗೊಂಬಂದ್ ಬಂದ ಮಿನಿಟ್ ಸ್ಪೀಕರಿಗೆ ಹಾಕ್ಬಿಡಣ. ತಡಿವಾ, ಬಾಂಡೆ ತಿಕ್ಕಾತಾಳಂತ ಬಂದ್ಲ. ಶಾಂತಕ ತಗ, ನಿನ್ ಮಗಳು ಫೋನ್ ಮಾಡ್ಯಾಳ ನೋಡು. ಹಲೋ ಅವ್ವ, ಹೆಂಗದೀವಿ? ಆರಾಮದಿಯನ? ಆರಾಮದೇನವ. ನೀ ಹೆಂಗದಿ? ನಿನ್ ಗಂಡ ಹೆಂಗದನ? ಮನಿಗೆ ಬಂದಿರನ? ಇಲ್ಲ ಅವ, ಇಲ್ಲೇ ಬೆಂಗಳೂರಿಂದಾನ ಫೋನ್ ಮಾಡಿದ್ದ. ಹೌದನ? ಆಗ್ಲಿ ಹೇಳ. ಒಟ್ಟು ಹೆಂಗ ಊರ್ ಹೊಂದಾಣಿಕೆ ಆತನ? ಮನಿ ಅಲ್ಲಿ ಮಂದಿ ಹೆಂಗದಾರ? ಗಂಡ ಹೆಂಡತಿ ಆರಾಮದಿರಲ್ಲ? ಅಲ್ಲಿ ಹೋದ್ಮೇಲೆ ಏನು ಚಿಂತಿಲ್ಲ ಅದಲ್ವ? ಎದಕ್ಕೆ ಇದ್ಕಿದ್ದಂಗೆ ಫೋನ್ ಮಾಡಿದಿ? ಅಯ್ಯಯ್ಯ, ಒಂದೇ ಉಸಲ್ನಾಗ ಎಟ್ಟು ಮಾತಾಡ್ತೀಯವ? ಎಲ್ಲ ಆರಾಮೈತಿ, ಊರು ಹೊಂದಾಣಿಕೆ ಆಯ್ತು. ಆಮೇಲೆ ನಿನ್ನೆ ನಾನು ಇವ್ರದ್ದು ಕೆಲಸ ಸುಟಿ ಇತ್ತಾ, ನಿನ್ನೆ ನಾನು ಇವರು ಇಬ್ರು ಆರಾಮ್ ಊರೆಲ್ಲ ಅಡ್ಡಾಡಿ ಬಂದ್ವಿ. ಹೋಟೆಲ್ನಾಗ ಉಂಡು ಬಂದ್ವಿ. ಎಂಥ ದೊಡ್ಡ ಬಿಲ್ಡಿಂಗ್ ಅದಾವ ಗೊತ್ತನವ ಇಲ್ಲೇ. ಆಮೇಲೆ ಅರಮನೆ, ಮೈಸೂರು ಅರಮನೆ ಇಲ್ಲ ಅಂತದ, ಇಲ್ಲಿ ಬೆಂಗಳೂರಿನಾಗ ಒಂದು ಅರಮನೆ ಐತವ. ಆಮೇಲೆ ಇನ್ನೂ ಏನೇನು, ಅಯ್ಯೋ ವಿಧಾನಸೌಧ ಇಲ್ಲ ಇಲ್ಲೇ ಐತವ. ಕೋರ್ಟ್ ನೋಡ್ಬೇಕು ನೀ ಎಷ್ಟು ದೊಡ್ಡದೈತೆ ಅಂತೇಳಿ. ಊರಾನ್ ಕೇಸ್ ಎಲ್ಲ ಇಲ್ಲೇ ಬರ್ತಾವನ ಅಂತೇನೆ ನಾನು. ಆಮೇಲೆ ಲಾಲ್ಬಾಗ್ ಅಂತ ಅದು ಮಸ್ತ್ ಐತವ. ನಿನ್ನೆ ಜಗ್ಗಡ್ಯಾಡೇವಿ, ಎಲ್ಲ ನೋಡ್ಕೊಂಬಂದ್ವಿ. ನಂಗಂತ್ರ ಎಷ್ಟು ಖುಷಿ ಆಯ್ತು ಗೊತ್ತೇನ? ಅವ ನೀನು ಅಪ್ಪ ಒಂದ್ಸಲ ಬರ್ರವ ಇಲ್ಲಿಗೆ. ಅತ್ತಿ ಮಾವಗೂ ಬರಕ್ಕೆ ಹೇಳ್ತೇನೆ, 4 ಮಂದಿ ಒಟ್ಟಾಗಿ ಬರ್ರವ. ಆಗ್ಲವ, ಆಗ್ಲಿ. ನೀ ಇಷ್ಟು ಖುಷಿ ಆಗಿದೆಯಲ್ಲ ಅಷ್ಟ ಸಾಕು. ಅಲ್ಲಿ ಹೋದ್ಮೇಲೆ ಹೆಂಗ ಏನು ಅನ್ನಂಗಾಗಿತ್ತು. ನಿನ್ ಗಂಡ ಅದ ನಾನು? ಇಲ್ಲ, ಅವ್ರ ಇಷ್ಟೊತ್ನಾಗ ಇರಲ್ಲ, ಕೆಲ್ಸಕ್ಕೆ ಹೋಗಿರ್ತಾರ. ಹೌದನ? ಮುಂಚೆ ಬಾಗ್ಲ ಹಾಕೊಂಡಿರೋ ಕದಾನ, ಹಂಗೆ ತೆಗಿದಿರ್ಬೇಡ. ಇಲ್ಲವಾ ಅವ, ಇಲ್ಲೇ ನಮ್ಮ ಅತ್ತಿ ಊರನವ್ರ ಒಬ್ರು ಯಾರೋ ಬಂದು ಇಲ್ಲೇ ಉಳ್ಕೊಂಡಾರವ್ರು. ಅವ್ರ ಮನ್ಯಾಗ ಒಂದು ಮುದುಕಿ ಐತಿ. ಅಮ್ಮ ಅದರ ಹೆಸರು ಏನೋ ಇದು ಎಂಕಮ್ಮನೆ ಏನೋ ಅಂತ್ರಪ್ಪ. ಅವರು ಎಷ್ಟು ಚಂದ ಮಾತಾಡ್ತಾರೆ ಗೊತ್ತ ನನ್ನ ಜೋಡಿ. ಅಯ್ಯೋ, ಇಲ್ಲಿ ಕದ ತಕೊಂಡಿದ್ರು ಏನೂ ತೊಂದರೆ ಇಲ್ಲವಾ. ಮಧ್ಯಾಹ್ನದಾಗ ನಾನೇ ಅವ್ರ ಮನೆಗೆ ಹೋಗ್ಕೊಂತಿರ್ತೇನೆ ಮಾತಾಡ್ಕೊಂತ, ಗೊತ್ತನ? ಎಷ್ಟು ಪ್ರೀತಿಯಿಂದ ಮಾತಾಡ್ತಾರ ನೋಡುವ. ನಿಂಗೆ ಬೇಸರ ಆತಂದ್ರೆ ಇಲ್ಲಿ ಬರ್ಕೊಂತ ಹೋಗ್ಕೊಂತೀರು. ಅಲ್ಲಿ ಅವ್ರ ಮನ್ಯಾಗೂ ಯಾರು ಇರಲ್ಲ. ಅವ್ರ ಗಂಡ ಆಟೋ ಹೊಡಿತಾರ. ಇದು ಮಗ ಸೊಸಿ ಮನ್ಯಾಗಿರ್ತಾಳ, ಮುದಿಕೊಂದು. ಇನ್ನು ಮೊಮ್ಮಗ ಅವನು ಕೆಲ್ಸಕ್ಕೆ ಹೋಗ್ತಾನಂತೆ. ಹಾಗಾಗಿ ಯಾರು ಇಲ್ಲ ಅವ್ರ ಮನ್ಯಾಗೂ. ಎಷ್ಟು ಚಂದ ನೋಡ್ಕೊಂತಾರ ಗೊತ್ತಾನೆ, ಎಷ್ಟು ಪ್ರೀತಿಯಿಂದ ಇರ್ತಾರ. ಆಮೇಲೆ ನಂಗೆ ಇಲ್ಲೇನು ತೊಂದರೆ ಇಲ್ಲ, ನೀ ಏನು ಹೆದರ್ಕೋಬೇಡ. ನಾ ಹಂಗೆ ಹಚ್ಚಿದ್ದೆ ಫೋನ್. ಆಮೇಲೆ ಕರೆನ್ಸಿ ಖಾಲಿ ಆಕತ್ತವ, ಇದ್ರಾಗ ಈಗ ಭಾಳತ್ ಮಾತಾಡತ್ರ. ಆಮೇಲೆ ಇವ್ರು ಬಂದ್ಮೇಲೆ ಫೋನ್ ಮಾಡ್ತೇನಂತ. ಆರಾಮಿರ್ರಿ ಅಪ್ಪ ನೀನು ಇಬ್ರು, ಇಲ್ಲೇನು ತೊಂದರೆ ಇಲ್ಲ, ಆರಾಮದೇನು ನಾನು. ಆಗ್ಲಿ. ಸರಿ, ಇಲ್ಲ ಇರ್ತೇನೆ. ಏನಂತ ಮಗಳದ ಭಾಳ ಖುಷಿಯಾಗ್ಯದಾಳ ಕಾಣ್ತತಿ.
ಓನ ಶಾಂತಕ್ಕ, ಯವ್ವ ನನ್ನ ಮಗಳು ಎಷ್ಟು ಖುಷಿಯಾಗಿ ಮಾತಾಡಿದ್ಲಂದ್ರೆ, ಅಯ್ಯೋ ನಿನ್ನ ಗಂಡ ಐತಿ ಇಬ್ರು ಊರ ಅಡ್ಯಾಡಕ್ ಹೋಗಿದ್ರಂತೆ. ಭಾಳ ಚಂದ ಐತವ ಇಲ್ಲಿ ಊರು, ನೀನು ಅತ್ತಿ ಮಾವ ಅಪ್ಪ ಅದು ಅಷ್ಟ್ರು ಬರ್ಬೇಕಿಲ್ಲೇ, ಭಾಳ ಚಂದ ಐತಿ ಅಂತ ಕರೆದ್ಲ. ಆಯ್ತು ತಗೋರವ ಬರ್ತೇನೆ ಅಂತಂದೆ. ಮತ್ತೆ ಏನು ಮಾಡ್ಬೇಕು, ಹೌದಿಲ್ಲ? ಭಾಳ ಚೆನ್ನಾಗೈತಂತೆ ಊರು. ಆಗ್ಲ ಗಂಡ ಐತಿ ಹೊಂದ್ಕೊಂಡು ಚಂದಾಗಿ ಅದಾರಲ್ಲ, ಅಷ್ಟೇ ಸಾಕು. ಬರ್ರಿ ಒಂದ್ಸಲ. ಹ್ಞೂ ಶಾಂತಕ್ಕ, ಹೋಗಿ ಬರ್ಬೇಕಾಗೈತಿ. ಯಾಕೆ ಭಾಳ ಕರೆದ್ಲ ಅಂದ. ಶಾಂತಕ್ಕ ನಿನ್ನ ನಂಬರ್ ಕೊಟ್ಟಿದ್ದಕ್ಕೆ ಏನಾರ ತ್ರಾಸ ಆತನ? ನಾನು ಇವ್ರ ನಂಬರೇ ಕೊಡೋಣ, ಇವ್ರ ನಂಬರ್ ಐತಿ ಈ ಕಡೆ. ಅದು ಫೋನ್ ಹಚ್ಚಿರ್ತಾಳ, ಬರೇ ಹೊರಗದನಿ, ಗುಡಿ ಕಡೆ ಅದನಿ, ಹೊಲ್ದಾಗದನಿ, ಪೇಟಿಗೆ ಬಂದನಿ, ಇದನ್ನ ಹೇಳ್ತಾರ. ಹಂಗಾಗಿ ನಂಗೆ ಮಾತಾಡಕ್ಕೆ ಸಿಗೋದಿಲ್ಲ. ಹಂಗಾಗಿ ನಿನ್ನ ನಂಬರ್ ಕೊಡ ಅಂತಂದೇಳಿ ನಾನೇ ಕೊಡ್ಸಿದ್ದೆ. ಇರ್ಲಿ ಬಿಡಿ, ಏನಾತ? ಮತ್ತೆ ಫೋನ್ ಇರೋದು ಅದಕ್ಕೆ, ಹೌದಿಲ್ಲ? ಅಯ್ಯೋ ನನಗೆ ಫೋನ್ ಇರ್ತಿದ್ದಿಲ್ಲ. ಇವ್ರ ಏನಾರ ಹೇಳೋದು ಕೇಳೋದಿರ್ತೈತಿ, ಫೋನ್ ಹಚ್ಬೇಕಂದ್ರೆ ಬೇಕು. ಆಮೇಲೆ ನಮ್ಮ ಮಗ ಓದ್ತಲ್ಲ, ಅವ್ನ ದೋಸ್ತರು ಎದಕ್ಕಾರ ಫೋನ್ ಮಾಡಿರ್ತಾರವ, ಗಂಡು ಮಕ್ಳಿಗೆ ಎದಕ್ಕೆ ಫೋನ್ ಅಂತೇಳಿ ಕೊಡ್ಸಿಲ್ಲ, ಇಲ್ಲೇ ಮನೆಗೆ ಫೋನ್ ಹಚ್ಚಿರಿ ಅಂತೇಳಿ ಹೇಳಿರ್ತಾನ. ಹಂಗಾಗಿ ಆ ಫೋನಿಗೆ ಫೋನ್ ಮಾಡಿರ್ತಾರ. ಹಂಗಾಗಿ ಮನ್ಯಾಗ ಒಂದು ಫೋನ್ ಇಲ್ಕ ಎಲ್ಲಿ ಫೋನ್ ಬರ್ಬೇಕು ನನ್ನ ಅಂತೇಳಿ. ಹೌದನ? ಆಯ್ತು ಹಂಗಾರ. ನಾನು ಅಡುಗೆ ಮಾಡಕತ್ತೀನಿ. ಇವ ನಿಮ್ಮ ಗೌಡ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಆಗ್ಬೇಕು. ನಾ ಹಂಗಾರ ಆಮ್ಯಾಗ ಸಿಗ್ತೇನಂತ ಮತ್ತೆ. ಆಯ್ತು ಶಾಂತಕ್ಕ, ಮಾಡ್ಕೊ ಪಾಪ ನಿನ್ನ ಕೆಲಸ ನೀ ಮಾಡ್ಕೊ. ನಾನು ಬಾಂಡೆ ತಿಕ್ಕೋಬೇಕು. ಏನು ಅಲ್ಲೇ ಬಿಸಿಲಿಗೆ ಶಟದ್ವ ನಾವು ಬಾಂಡೆ ಹೋಗ್ಕಂತ ತಗೋ. ಏನೇ ಆ ಗೌಡನ್ ಭೇಟಿಯಾಗಕ್ಕೆ ಹೋಗಿದ್ದೆಲ್ಲ, ಏನಾತ? ಎಲ್ಲಂತ ನನ್ನ ಮಕ್ಕಳಲ್ಲಿ? ಎಲ್ಲ ಹೋಗ್ಯಾರ ಕೊಲೆ ಮಾಡಕ. ಕಂಪ್ಲೇಂಟ್ ಕೊಡ್ತೇವೆ ತಡಿ ಅಂದಿದ್ದಕ್ಕೆ ಹೆದರ್ಕೊಂಡು ಓಡೋಗ್ಯಾರ. ಏನ ನನ್ನ ಮಕ್ಕಳನ್ನ ಹೆದರ್ಸಿ ಓಡ್ಸ್ಯಾನಂತ? ಅವ ಇನ್ನು ಇರಕ್ಕೆ ಸಾಧ್ಯ ಇಲ್ಲ ಬಿಡು. ಅವನ್ ಇವತ್ತು ಚಂಡ ಕಡಿತೀನಿ ಇವತ್ತು. ಅವನು ನನ್ನ ಮಕ್ಕಳನ್ನ ನಾಸ್ತಿ ನಮ್ಮನ್ನ ಬಿಟ್ಟು ಹೋಗೋಂಗ್ ಮಾಡ್ಬಿಟ್ನಲ್ಲ. ಅಲ್ಲ ಅವ್ನಿಗೆ ಇಡ್ಬೇಕ ಜಗತ್ನೇ, ನಾನು ಅವ್ನು ಇಡ್ಬೇಕು ಅವ್ನ ಭೂಮಿ ಮೇಲೆ. ನಾನು ಏನ್ ಬಂತ್ರಿ? ಯಾಕೆ ಹಿಂಗ್ ಮಾಡತ್ತೀರಿ? ನೀವ ನಿಮ್ಮ ಮಕ್ಕಳಿಗೆ ಇಲ್ಲ ಬರದ್ ಹೇಳ್ಕೊಟ್ಟಿದ್ದ, ಅವ್ನ್ ಕೊಲ್ಲು, ಹಂಗ್ ಮಾಡು ಹಿಂಗ್ ಮಾಡು ಅಂತೇಳಿ ಸಾಯ್ಸಕ್ ಹೋಗ್ಯಾರಂತ. ಅಲ್ಲಿ ನೋಡಿದ್ರೆ ಸುಮಾರು ಮಂದಿ ಸಾಕ್ಷಿಕದಾರ. ಮತ್ತೆ ಅದಕ್ಕೆ ಇವ್ರು ಅಂದಾರ ನಾನು ಕೊಲ್ಲಕ್ ಬಂದು ಕಂಪ್ಲೇಂಟ್ ಕೊಡ್ತೇನೆ ತಡಿ ಅಂತ ಅಂದಾರ. ಏನ ಮತ್ತೆ ಅನ್ನು ಮಾತೆ ಯಾರಾದ್ರೂ ಅನ್ನಾರ ಅದನ್ನ? ಅದಕ್ಕೆ ಮನಿಗೆ ಬಂದು ಹೇಳ್ಬೇಕು ಕೇಳ್ಬೇಕು ಅನ್ನೋದೈತಿನ? ಅತ್ತಾಗಿನ ತಗ ಓಡೋಗ್ಯಾರ. ಏನ ಕಂಪ್ಲೇಂಟ್? ಒಟ್ ನನ್ನ ಮಕ್ಕಳು ಹೆದರ್ಸ್ ಕಳ್ಸ್ಯಾನವ ಸಾಯ್ಸಕ್. ಇಲ್ಲ ಮತ್ತೆ ತಾಯಿ ಜೊತೆಗೆ ಇದ್ನಂದ್ರ ಯಾವನಾರ ಬಂದು ಮಕ್ಳೇನ್ ಮತ್ತ ಅದಕ್ಕೆ ಕಾವಲ ಕಾಯ್ತಾರಂತ ಮಾಡಿ ಏನ? ಮತ್ತೆ ಅದು ಕರೆಕ್ಟೇ ಮಾಡ್ಯಾರ ನನ್ನ ಮಕ್ಳು. ಇವಂಗ್ ಯಾರು ನನ್ನ ಎಂತಿ ಸುದ್ದಿಗೆ ಬಾ ಅಂತ ಹೇಳಿದ್ರು. ಅಲ್ಲ ನೀವು ಮಾಡೋ ತಪ್ಪು ನಿಮಗೆ ತಿಳಿವಲ್ತಲ್ಲ. ನಿಮ್ಗೆ ಈ ದರಿದ್ರ ಸಂಬಂಧದಿಂದಾನೆ ನನ್ನ ಮಗ ನನ್ನ ಮಕ್ಕಳು ನನ್ನ ಬಿಟ್ಟು ಓಡೋಗ್ಯಾರದು. ನೋಡ್ರಿ, ಅದು ಅವಾಗ ಮುಗಿದೋದ್ ಮಾತು. ನಾನು ಅವಾಗ ನಿಮ್ಗೆ ಎಷ್ಟು ಹೇಳಿದೆ, ನೀವು ಯಾಕೆ ಆ ಹುಡುಗರಿಗೆ ಇಲ್ಲ ಬರ್ದು ಹಚ್ಕೊಟ್ಟು ಅವ್ನು ಕೊಲ್ಲೋಗು, ಅವ್ನು ಹೊಡಿ ಹೋಗು, ಅವ್ನು ಬಡಿ ಹೋಗು, ಅವ್ನು ತೊಂದರೆ ಕೊಡು ಅಂತ ಕಳಿಸಿದ್ರಿ. ಅವ್ರಲ್ಲಿ ಕಂಪ್ಲೇಂಟ್ ಕೊಡ್ತೇನೆ ಅಂದ್ರೆ ಇವ್ರು ಹೆದರ್ಕೊಂಡು ಓಡೋಗ್ಯಾರ. ಅದಕ್ಕೆ ನಾ ಏನು ಮಾಡ್ಬೇಕು? ನನಗೂ ಅಷ್ಟೇ ಬೇಜಾರೈತಿ, ನನ್ನ ಮಕ್ಳು ಎಲ್ಲಿ ಹೋದ್ವ ಏನಂತ ನನಗೂ ಚಿಂತೆ ಐತಿ. ನಿನಗೆ ಚಿಂತಿದ್ರೆ ಹಿಂಗಾಕಿತ್ತಾನ? ಕರೆ ಹೇಳಿ ನೋಡೋಣ. ನಿನಗೆ ಯಾವ ಚಿಂತಿನೂ ಇಲ್ಲ, ಯಾವ ಬ್ಯಾಸರನೂ ಇಲ್ಲ. ಒಳ್ಳೆ ದಾರಿ ಅನುಕೂಲ ಆತ್ ನಿನಗೆ. ಇನ್ನೊಟ್ಟು ನನ್ನೊಬ್ಬವ್ನ ಏನಾರ ಮಾಡಿ ನಿಗರ್ ಬಡ್ದು ನೀರು ಕುಡ್ದಿಟ್ಟಿ ಅಂದ್ರೆ ಇನ್ನೊಟ್ಟು ಅನುಕೂಲ ಆಕತ್ತ, ಹೌದಿಲ್ಲ? ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ? ನಿಮ್ಮ ದೇವ್ರ ಬಾಯರ ಹೆಂಗೆ ಕೊಟ್ನರಿ ಹಿಂಗೆ ಮಾತಾಡಕ? ಯಾಕೆ ಹಿಂಗೆ ಮಾತಾಡ್ತೀರಿ ಅಂತ ನಿಮ್ಮ ಕಾಲರ ಬೀಳ್ಯಪ್ಪ. ಯಾಕೆ ಹಿಂಗೆ ಮಾತಾಡ್ತೀರಿ? ಸುಮ್ಮನೆ ಇರ್ರಿ. ನಾ ಯಾ ಅನುಕೂಲನೂ ನೋಡ್ಕೊಳಕತ್ತಿಲ್ಲ. ನೋಡ್ಕೊಳಕತ್ತಿದ್ದಕ್ಕೆ ಇಷ್ಟ ಡುರಿಯಾಕತ್ತಿ. ನೀನು ನೋಡ್ಕೊಂಡಿಲ್ಲ ಅಂದ್ರೆ ಹಿಂಗೆ ಮಾಡ್ತಿದ್ದೇನೆ ನೀನು. ನಿನ್ನ ನಾಟಕ ನನ್ನಂತೇಳಿ ಹೇಳಬೇಡ ನೀನ. ನನಗದೆಲ್ಲ ಗೊತ್ತಿಲ್ಲ. ನನ್ನ ಮಕ್ಕಳು ಮನೆಗೆ ಬರ್ಲಾರ್ದು ಹೊರತು ನೀನು ಇಲ್ಲಿ ಇರ್ತಕ್ಕದ್ದಲ್ಲ. ನಡಿ, ಅವನ್ನ ಬೆನ್ನ ತಗೊಂಡು ಹೋಗು. ನಿಮಗೆ ಏನಾಗೈತ್ರಿ? ನಿಮಗೆ ನನ್ನ ಮನೆ ಬಿಟ್ಟು ಕಳ್ಸಕತ್ತಿರಲ್ಲ. ನಾ ಹೋದ್ರೆ ಮಕ್ಕಳು ಬರ್ತಾರನ? ತಡಿ ನೋಡೋಣ, ಫೋನ್ ಹಚ್ಚಲಿ. ಅವರು ಇವತ್ತಲ್ಲ ನಾಳೆ ಫೋನ್ ಹಚ್ತಾರ. ಯವ್ವ ಇಂತಲ್ಲ ದೇವಿ, ಅಪ್ಪ ಇಂತಲ್ಲ ದೇವಿ ಅಂತೇಳಿ ಅವಾಗ ಹೇಳೋಣಂತೆ. ಈಗ ನಾನು ಹೋಗಿ ಮಾತಾಡಿದ್ನೆಲ್ಲ ಗೌಡ್ರು ಅಂದ್ರು, ನಾ ಯಾ ಕಂಪ್ಲೇಂಟ್ ಕೊಡಲ್ ಮರೈತಿ ಆತು. ನಾ ಅಂದೆ, ಅವ್ರು ಸಿಟ್ಟು ಹೆದರ್ಕೊಂಡು ಓಡೋಗ್ಯಾರ. ಏನು ಬಾ ಅನ್ನೋರಿಗೆ ನನ್ನ ಸುದ್ದಿಗೆ ಬರ್ಲಾರ್ದಂಗೆ ಇದ್ರೆ ಸಾಕು. ನಾನು ಅವ್ರ ಸುದ್ದಿಗೆ ಏನು ಅವ್ರಿಗೇನು ಅನ್ನೋದಲ್ಲ ಮಾಡೋದಲ್ಲ. ಕರ್ಸು, ನೀನು ಧೈರ್ಯವಾಗಿ ಹೆದರ್ಕೋಬೇಡ ಅಂತ ಅಂದಾರ. ಏನು ಕರೆಸ್ತೇನೆ ನಾನು. ಸುಮ್ಮನೆ ಇರ್ರಿ, ಯಾಕೆ ಹಂಗೆ ಮಾಡ್ತೀರಿ? ರಕ್ಷಾ ಕವಚ. ಗಂಡಂದಲ್ಲ ಇವಂದು. ನನ್ನ ಬಾಯಿಗೆ ಬರ್ತತಿ ಅನ್ನಬಾರ್ದಂತ ಸುಮ್ಮನದೇನಿ. ಅಲ್ಲಲ್ಲಿ ನನಗೆ ಯಾವಾಗ ನೀನು ನನ್ನ ಬಿಟ್ಟು ಅವ್ನ ಜೋಡಿಯೇ ಅದಿ ಅಂತ ಗೊತ್ತಾತೋ ಅವಾಗ ನಿನ್ನ ಮ್ಯಾಗಿನ ಮನಸ್ಸು ತೆಗೆದುಬಿಟ್ಟೆ ನಾನು. ಏನ ಯಾಕೆ ಹಿಂಗೆ ಮಾತಾಡ್ತೀರಿ? ನಿಮ್ಮ ಸಲುವಾಗಿ ಅಲ್ಲ ನಾನು ಹಂಗೆ ದಾರಿ ತುಳಿದಿದ್ದು, ನಿಮ್ಮನ್ನು ಬಿಡಿಸ್ಕೊಂಬರಕ್ಕಲ್ಲ. ಇರ್ತಿದ್ನಿ ನನ್ನ ಪಾಡಿಗೆ, ನಾ ಜೈಲಿನಾಗ ಇರ್ತಿದ್ನಿ. ನಿನಗೆ ಬೇಕಾಗಿತ್ತು ನ್ಯಾವ ನಂದು ಹೇಳ್ತಿ. ನನ್ನ ಮಕ್ಕಳನ್ನ ಹೆದರ್ಸ್ ಕಳ್ಸಿದ್ನಲ್ಲ, ಮಾಡ್ತೇನೆ ಅವ್ನು ಸರಿಯಾಗಿ ಮಾಡ್ತೇನೆ. ಅವ್ಗೆ ಹೊಳ್ಳಿ ಜೈಲಿಗೆ ಹೋದ್ರೂ ಅಡ್ಡಿ ಇಲ್ಲ. ನನ್ನ ಮಕ್ಕಳು ಎಲ್ಲದ ನನಗೆ ಬರ್ಬೇಕವ್ರು. ನನಗೆ ಗೊತ್ತಿಲ್ಲ, ಹೆದರ್ಕೊಂಡು ಓಡೋಗ್ಯಾರ ಅಂತೇಳಿ ನಾನು ನಂಬುದಿಲ್ಲ. ಇವನ ಏನಾರ ಮಾಡಿ ಸುಳ್ಳ ಓಡೋಗ್ಯಾರ ಅಂತ ತಪ್ಪಿಸಿದ್ರ ನಾ ಬಿಡುದಿಲ್ಲ. ಹೋಗಿ ವಿಚಾರಿಸವನ ನಾ ಇದನ್ನ. ಹೋಗ್ಬೇಡ್ರಿ. ಯಾಕೆ ಹೋಗ್ಬಾರ್ದು? ಹೋಗವನ ನಾನು. ನಡಿ, ನೀ ಇಲ್ಲಿ ಇರ್ತಕ್ಕದ್ದಲ್ಲ. ನಡಿ, ನೀನು ನನ್ನ ಮನೆ ಒಳಗೆ ಕಾಲಿಡಬೇಡ. ನನ್ನ ಮನೆ ಒಳಗೆ ನೀ ಇರಬೇಡ. ಯಾಕಿರ್ಬಾರ್ದು? ನಾ ಇರಕ್ಕೆ ಇದೇ ನಿಮ್ದು ಒಬ್ಬ ಮನಿ ಅಲ್ಲ, ಇದು ನನ್ನ ಗಂಡನ ಮನಿ. ನಮ್ಮಪ್ಪ ನಮ್ಮವ್ವ ಇಲ್ಲೇ ಬಂದಿರ್ತಾರೆ ಇನ್ಮೇಲೆ. ಅವ್ರು ಸೇವಾ ಮಾಡ್ಕೊಂಡು ನಾಯಿಗತೆ ಬಿದ್ದಿರ್ಬೇಕು. ನೀನು ಒಂದ್ ಅಕ್ಷರ ಬ್ರ ಅನ್ನಂಗಿಲ್ಲ. ಇಷ್ಟ ದಿನ ನೀ ಹೇಳ್ದಂಗೆ ಕೇಳಾತು. ಈಗ ನಮ್ಮಪ್ಪ ನಮ್ಮವ್ವ ಇಲ್ಲೇ ಬಂದಿರ್ತಾರ. ನೀ ಹೆಂಗೆ ಇನ್ನೊಬ್ಬ ಅವ್ನ ಜೋಡಿ ಇದ್ದು ಬಂದೆಲ್ಲ, ನಾನು ಇನ್ನೊಬ್ಬಕಿನ ನೋಡ್ಕೊಂತೀನಿ. ನಾನು ಅವ್ನು ಆಕಿನ ನೋಡ್ಕೊಂಡು ಅಕ್ಕಿ ಜೋಡಿನೇ ಇರ್ತೇನೆ ನೋಡು ಇನ್ಮ್ಯಾಗ. ಅವಾಗ ನಿನಗೆ ಹೆಂಗೆ ಉರಿತೈತಿ ಅಂತ ಗೊತ್ತಾಕತಿ. ಅಲ್ಲ ತಡ್ರಿ, ಒಂದು ನಿಮಿಷ ತಡ್ರಿ. ಅಯ್ಯೋ ದೇವ್ರೆ, ಅದು ಯಾರು ಕಣ್ಣು ಬಿತ್ತ ಇವ ನನ್ನ ಸಂಸಾರ ಮ್ಯಾಗ? ಕಣ್ಣು ಮಣ್ಣಾಲಿ ನನ್ನ ಬಾಳೆನೇ ಹಾಳಾಗೋತು.